ಈಗಾಗಲೇ ನ್ಯಾಷನಲ್ ಹೈವೇ 50 ರಾಷ್ಟ್ರೀಯ ಹೆದ್ದಾರಿ, ಹೆಸರಿಗಷ್ಟೇ ರಾಷ್ಟ್ರೀಯ ಹೆದ್ದಾರಿ, ಆದರೆ ಸಾವಿಗೆ ರಹದಾರಿ ಅನ್ನುವಂತಿದೆ. ಒಂದು ರಸ್ತೆಯಿಂದ ಇಡೀ ಊರೇ ಇಬ್ಬಾಗ ಆಗ್ತಾ ಇದೆ. ಇಲ್ಲಿ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದು. ಯಾಕಂದ್ರೆ ಪ್ರತಿನಿತ್ಯ ಗ್ರಾಮಸ್ಥರು ಇಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಆ ರಸ್ತೆಯಲ್ಲಿ ಹೋಗಬೇಕು ಅಂತಂದ್ರೆ ತಮ್ಮ ಜೀವದ ಹಂಗು ತೋರದೆ ಹೋಗಬೇಕಾದಂತಹ ಪರಿಸ್ಥಿತಿ. ಇಷ್ಟೆಲ್ಲ ಆದರೂ ಕೂಡ ಯಾರೂ ಎಚ್ಚೆತ್ಕೊಂಡಿಲ್ಲ ಅನ್ನೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಇಡೀ ಊರನ್ನೇ ಎರಡು ಭಾಗವನ್ನಾಗಿ ಮಾಡಿದೆ ಈ ನ್ಯಾಷನಲ್ ಹೈವೇ 50 ಹೆದ್ದಾರಿ ಹಾದು ಹೋಗಿರೋದ್ರಿಂದ ಎರಡು ಭಾಗವಾಗಿದೆ. ಪಿಳ್ಳೆಕೆರೆನಹಳ್ಳಿ ಅಲ್ಲಿನ ಗ್ರಾಮಸ್ಥರು ಪ್ರತಿನಿತ್ಯ ಗೋಳಾಡ್ತಾರೆ, ಪ್ರತಿನಿತ್ಯ ಪರದಾಡ್ತಾರೆ. ಯಾರಿಗೂ ಕಣ್ಣಿಗೆ ಬಿದ್ದಿಲ್ವಾ ಹಾಗಾದ್ರೆ? ಜಿಲ್ಲಾಡಳಿತದಿಂದ ಕೂಗಳತೆ ದೂರದಲ್ಲಿರುವಂತಹ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಈ ಊರಿನಲ್ಲಿ ಬಲಿ ಫಿಕ್ಸ್. ಪಿಳ್ಳೆಕೆರೆನಹಳ್ಳಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ಅಲ್ಲಿರುವಂತಹ ಸ್ಥಳೀಯರು, ಅದರ ಜೊತೆಲಿ ಮಹಿಳೆಯರು ಕೂಡ ಅಲ್ಲಿನ ಗೋಳನ ಹೇಳ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಪಿಳ್ಳೆಕೆರೆನಹಳ್ಳಿಯ ಯಮ ಸ್ವರೂಪಿ ರಾಷ್ಟ್ರೀಯ ಹೈವೇ ಜನರ ಬದುಕಿಗೆ ಮಾರಕವಾಗಿದೆಯಲ್ಲ. ಇಲ್ಲಿನ ಸ್ಥಳೀಕರಿದ್ದಾರೆ, ತಾಯಂದಿರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಈ ರಾಷ್ಟ್ರೀಯ ಹೈವೇ ತಮ್ಮ ಬದುಕಿಗೆ ಹೇಗೆಲ್ಲ ಮಾರಕವಾಗಿದೆ ಅಮ್ಮ? ಬಹಳ ಕಷ್ಟ ಕೊಡ್ತಾ ಇದೆ ಸರ್. ನಮಗೆ 100 ಪಾಸ್ ಬೇಕೇ ಬೇಕು. ಮೊನ್ನೆ ರೇಷನ್ ತರಬೇಕಾದ್ರೆ ನನ್ನ ಮಗುಗೆ ಆಕ್ಸಿಡೆಂಟ್ ಆಗಿತ್ತು. ಅದು ಸತ್ರೆ ಯಾರು ಇದು ಮಾಡ್ತಾರೆ ಸರ್? ನಮಗೆ ಇರೋರು ಒಬ್ರೊಬ್ರೇ ಇದ್ದಾರೆ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಸರ್ಕಾರ ನಮಗೆ ಇದು ಮಾಡುತ್ತಾ? ಹೋದ್ಮೇಲೆ ಮತ್ತೆ ತಂದ್ಕೊಡಕ್ ಆಗುತ್ತಾ ಅವರಿಗೆ? ಭೂಮಿ ಕಳ್ಕೊಂಡ್ರಿ ನೀವು. ಹೈವೇಗೋಸ್ಕರ ಭೂಮಿ ಕಳ್ಕೊಂಡ್ರಿ, ತಮ್ಮ ಗದ್ದೆ, ಕೃಷಿ, ಮತ್ತೊಂದು ಮಗದೊಂದು ತಮ್ಮ ಬದುಕನ್ನು ಕಳ್ಕೊಂಡ್ರಿ. ಈಗ ತಾವು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದ ಬಂದ್ರೆ ಅವರು ಇದು ಮಾಡ್ತಾರ ಸರ್? ನಮಗೆ ನಮ್ ಕಷ್ಟ ನೋಡ್ಬಿಟ್ರೆ ಅವರು ಏನ್ ಮಾಡಕ್ಕಾಗುತ್ತೆ ಸರ್? ನಮಗೆ 100 ಪಾಸ್ ಬೇಕೇ ಬೇಕು ಸರ್. ತಿನ್ನಕ್ಕೆ ಅನ್ನ ಬೇಕಂದ್ರೂ ಕೂಡ ನಾವು ಹಿಂಗೆ ಬರಬೇಕು. ಮಕ್ಕಳನ್ನ ಶಾಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಹಿಂಗೆ ಬರಬೇಕು. ಇದು ಒಂದು ದಿನದ ಗೋಳಲ್ಲ. ಸುಮಾರು 10-15 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋದು ಇದೇನೆ ಅಮ್ಮ. ಇನ್ನೆಷ್ಟು ದಿನ ಅನುಭವಿಸ್ಬೇಕಮ್ಮ ಹೀಗೆ? ನಿಮ್ಮ ಮಕ್ಕಳು ಹಿಂಗೆ ಅನುಭವಿಸ್ಬೇಕಾ? ಅದೇ ಸರ್, ನನ್ನ ಮಕ್ಳು ದಿನ ಸ್ಕೂಲಿಗೆ ಬಿಡಬೇಕು ಅಂದ್ರೆ ನಾನು ಬೆಳಿಗ್ಗೆ ಕೆಲಸ ಕೂಲಿ ಎಲ್ಲ ಬಿಟ್ಟು ನನ್ನ ಮಕ್ಳಿಗೋಸ್ಕರ ಕಾಯ್ಬೇಕು ಸರ್. ಮತ್ತೆ 4 ಗಂಟೆಗೆ ಕಾಯ್ಬೇಕು ಸರ್. ಡೈಲಿ ಕಾಯ್ಬೇಕು ಸರ್ ನನ್ನ ಮಕ್ಳನ್ನ. ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಏನೇನು ಆಯ್ತು ಅಂದ್ರೆ ಯಾರು ಹೊಣೆ ಸರ್? ಅದಕ್ಕೆ ತಂದ್ಕೊಡ್ತಾರ ಸರ್ ಇವರು. ಮಗು ಮನೆಯಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಹೆಂಗಪ್ಪ ಈ ಹೈವೇ ದಾಟ್ತು, ಹೆಂಗಪ್ಪ ವಾಪಸ್ ಮನೆಗೆ ಬರುತ್ತೆ ಅಂತ ಹೇಳಿ ತಾಯಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೆ ಕಾಯ್ತಾ ಇರ್ತಾಳೆ. ಅಂಥ ಪರಿಸ್ಥಿತಿ. ಪಾಪ ಯಾವ ನರಕಾರಿ ಇದು. ಇವ್ರು ಏನ್ ಪಾಪ ಮಾಡಿದಮ್ಮ? ನೀವ್ ಏನ್ ಪಾಪ ಮಾಡಿದಿರಮ್ಮ? ಪಾಪ ಮಾಡಿದೀವಿ ಸರ್. ಇಂಥ ಸರ್ಕಾರ ಇದ್ಮೇಲೆ ಪಾಪ ಮಾಡ್ಬೇಕು. ಸರ್ಕಾರ ಇದನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಳ್ಳೇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ವಿ. ನಮಗೆ ಸ್ಕೈ ವಾಕರ್ ಬೇಡ, ನಮಗೆ 100% ಬೇಕು. ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ. ಅವಾಗ ಆಕ್ಸಿಡೆಂಟ್ ಆಯ್ತು, ಡೆತ್ ಆದ್ರು, ಅವಾಗ ನಮ್ಗೆ ಯಾರು ಸರ್? ತಾಯಿ ಎಲ್ಲಿದ್ದ ಬರ್ತಾಳೆ ಸರ್? ಏನಾದ್ರು ತಗೋಬಹುದು, ತಾಯಿ ಸಿಗ್ತಾಳೆ ನಮಗೆ. ನಮಗೆ ಬೇಕಾಗಿರೋದು 100 ಪಾಸ್ ಅಷ್ಟೇ. ನಮಗೆ ಸ್ಕೈ ವಾಕರ್ ಬೇಡೇ ಬೇಡ. ನಾನು ಇದನ್ನೇ ಕೇಳ್ಕೊಂತೀರ ಸರ್ಕಾರಕ್ಕೆ. ನಾನು ಇದನ್ನ ಮನನೆ ಮಾಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುಟ್ಟ, ನಿನ್ ಹೆಸರೇನ್ ಪುಟ್ಟ? ಅಪ್ಸನ. ನೀನ್ ದಿನ ಹಿಂಗೆ ಬರ್ತೀಯಾ? ಏನಾದ್ರೂ ವೆಹಿಕಲ್ ಬರುವಾಗ ನಿಂಗೆ ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗತ್ತಾ? ಏನಾದ್ರೂ ಆಕ್ಸಿಡೆಂಟ್ ಅದ್ ನೋಡಿದಾಗ ನಿಂಗೆ ಭಯ ಆಗಲ್ವಾ? ಅದಲ್ಲ ಭಯ ಆಗುತ್ತೆ. ಶಾಲೆಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 3. ಹಿಂಗೆ ಬರ್ಬೇಕಾ ಶಾಲೆಗೆ? ಹೌದಾ ಅಮ್ಮ? ಹೇಳಿ ಅಮ್ಮ, ಹಿಂಗಾದ್ರೆ ಹೆಂಗೆ ಸರ್? ಭಾಳ ಕಷ್ಟ ಆಗುತ್ತೆ ಸರ್. ಈ ಕಡೆಯಿಂದ ಆ ಕಡೆ ಪಾಪ ಹುಡುಗರು ಕಷ್ಟ ಉಂಡ ಟೀಚರ್ ಕೂಡ ನಿಂತ್ಕೊಂಡು ಕಳಿಸ್ತಾರೆ ಸರ್. ಹುಡುಗರು ಕಳಿಸ್ತಾರೆ ಅಂದ್ರೆ ಟೀಚರ್ ನಿಂತು ಬರ್ತಾರೆ. ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ ಒಂದ್ ನಿಮಿಷ ಎಸ್ ಪಿಳ್ಳೆಕೆರೆನಹಳ್ಳಿಗೆ ಈ ರಾಷ್ಟ್ರೀಯ ಹೈವೇ ಅನ್ನೋದು ಒಂದು ಶಾಪವಾಗಿ ಪರಿಗಣಿಸಿದೆ ಅಮ್ಮ. ಹೌದಾ ಇದು? ಹೌದು ಸರ್. ನಮಗೆ ಏನು ಬೇಕಾಗಿಲ್ಲ ಸರ್. ಇದು ಏನು ಬೇಕಾಗಿಲ್ಲ. 100% ಒಂದು ಮಾಡಿಕೊಡ್ರಿ ಸರ್. ಅದೊಂದು ಕೇಳ್ಕೊಳ್ತೀವಿ ಸರ್. ಎಲ್ಲ ಇದರಿಂದ ಅದೊಂದು 100% ಮಾಡಿಕೊಡ್ರಿ ಅಂತ ನಾವು ಕೇಳ್ಕೊಳ್ತೀವಿ. ಇನ್ನಾದರೂ ಕೂಡ ಇಲ್ಲಿನ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ, ನ್ಯಾಷನಲ್ ಹೈವೇ ಅಥಾರಿಟಿ ಎಚ್ಚೆತ್ಕೊಳ್ಳುತ್ತಾ, ಇನ್ನೆಷ್ಟು ದಿನ ನಾವು ಈ ಶಾಪದಿಂದ ಇಲ್ಲೇ ನಾವು ಕೊರಗಬೇಕು? ಯಾವಾಗ ನಮ್ಗೆ ವಿಮೋಚನೆ ಸಿಗುತ್ತೆ ಅಂತೇಳಿ ಜನ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕ್ಯಾಂಪೇನ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ ರಾಷ್ಟ್ರೀಯ ಹೈವೇ 50
ಇವತ್ತು ಈ ಭಾಗದ ಜನರಿಗೆ ಎಷ್ಟು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಹೇಗೆ ಯಮ ಸ್ವರೂಪಿಯಾಗಿದೆ ಅನ್ನುವಂಥ ಚಿತ್ರಣವನ್ನು ನಾನಿವತ್ತು ನಿಮಗೆ ತೆಗೆದುಕೊಡ್ತೇನೆ ಅಥವಾ ತೆರೆದಿಡ್ತೀನಿ. ನೋಡಿ, ನಾನು ನಿಂತಿರುವಂಥ ಜಾಗ ಇದು ಬೆಂಗಳೂರು ಟು ರಾಷ್ಟ್ರೀಯ ಹೈವೇ, ಬೆಂಗಳೂರು ಟು ಹೊಸಪೇಟೆಗೆ ಕನೆಕ್ಟ್ ಆಗುವಂಥ NH50. ಈ ರಾಷ್ಟ್ರೀಯ ಹೈವೇ ಎಷ್ಟು ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ನೋಡಿದರೆ, ರಾಷ್ಟ್ರೀಯ ಹೈವೇಯಲ್ಲಿ ಸಹಜವಾಗಿ ಬರುವಂಥ ವೆಹಿಕಲ್ಗಳ ಸ್ಪೀಡ್ 120ರಿಂದ 150ರವರೆಗೂ ಕೂಡ ಇರುತ್ತೆ. ಏಕವಾಗಿ ಬರುವಂಥ ಈ ಹೈವೇ 2 ರಸ್ತೆಗಳಿಂದ ಕೂಡಿದೆ. ಈ ರಸ್ತೆಯಲ್ಲಿ ಪಿಳ್ಳೆಕೆರೆನಹಳ್ಳಿ ಅನ್ನುವಂಥ ಊರು ಕೂಡ ಬರುತ್ತೆ. ಇಲ್ಲಿ ಸುಮಾರು ಒಂದು 5,000 ಜನ ಈ ಊರಿನಲ್ಲಿ ವಾಸ ಇದ್ದಾರೆ. ಆದರೆ ಈ ಊರಿನ ಜನರಿಗೆ ಆ ಊರಿನ ಮೇಲೆ ಹಾದು ಹೋದಂಥ ಇದೊಂದು ಯಮಸ್ವರೂಪಿ ಹೈವೇ ಇದೆಯಲ್ಲ, ರಾಷ್ಟ್ರೀಯ ಹೈವೇ ಇದೆಯಲ್ಲ, ಜನರ ಜೀವಕ್ಕೆ ಸಂಚಕಾರವಾಗಿದೆ. ಎಷ್ಟು ಜನ ಈ ಊರಿನ ಮೇಲೆ ಹಾದು ಹೋಗುವಂಥ ಈ ರಾಷ್ಟ್ರೀಯ ಹೈವೇ NH50ಯಿಂದ ಜೀವ ತೆತ್ತಿದ್ದಾರೋ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ. ಯಾವಾಗ ಈ ಹೈವೇಯ ಕಾಮಗಾರಿ ಆರಂಭವಾಯಿತು ಅವತ್ತಿನಿಂದಲೂ ಕೂಡ ಈ ಭಾಗದ ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೋರಾಟಗಳು ನಿರಂತರವಾಗಿ ಆಗ್ತಾ ಇತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಇಲ್ಲಿನ ಆಡಳಿತ ವರ್ಗ ತಲೆಕೆಡಿಸಿಕೊಳ್ಳದ ಪರಿಣಾಮ ಇವತ್ತು ಈ ಯಮಸ್ವರೂಪಿ ಹೈವೇ ಜನರ ಜೀವಕ್ಕೆ ಸಂಚಕಾರ ಆಗಿದೆ. ಇಲ್ಲಿ ಶಾಲೆ ಇದೆ, ಇಲ್ಲಿ ಆಸ್ಪತ್ರೆ ಇದೆ. ಇಲ್ಲಿ ಮತದಾನ ಮಾಡಬೇಕು ಅಂತ ಹೇಳಿದರೆ ಇದೇ ಶಾಲೆಯ ಬೂತ್ಗಳಲ್ಲಿ ಬಂದು ಮತದಾನ ಮಾಡಬೇಕು. ಇದು ಈ ಪಿಳ್ಳೆಕೆರೆನಹಳ್ಳಿಗೆ ಪ್ರಮುಖವಾದಂಥ ರಸ್ತೆ. ಆ ಊರಿನ ಮೇಲೆ ಹಾದು ಹೋದಂಥ ಇದೊಂದು ಹೈವೇ ಯಮಸ್ವರೂಪಿಯಾಗಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಯಮಸ್ವರೂಪಿ ಹೈವೇಯಿಂದ ಆಗ್ತಾ ಇರುವಂಥ ಪರಿಣಾಮ, ಜನರ ಜೀವದ ಮೇಲೆ ಆಗುತ್ತಿರುವಂಥ ಪರಿಣಾಮವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಯಮಸ್ವರೂಪಿ ಹೈವೇ ಬೆಂಗಳೂರು ಟು ಹೊಸಪೇಟೆ ನ್ಯಾಷನಲ್ ಹೈವೇ 50ರ ಚಿತ್ರಣವನ್ನು ನಿಮ್ಮ ಮುಂದೆ ಎಳೆಯಾಗಿ ತೆರೆದಿಡ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಈಗಾಗಲೇ ನ್ಯಾಷನಲ್ ಹೈವೇ 50 ರಾಷ್ಟ್ರೀಯ ಹೆದ್ದಾರಿ, ಹೆಸರಿಗಷ್ಟೇ ರಾಷ್ಟ್ರೀಯ ಹೆದ್ದಾರಿ, ಆದರೆ ಸಾವಿಗೆ ರಹದಾರಿ ಅನ್ನುವಂತಿದೆ. ಒಂದು ರಸ್ತೆಯಿಂದ ಇಡೀ ಊರೇ ಇಬ್ಬಾಗ ಆಗ್ತಾ ಇದೆ. ಇಲ್ಲಿ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದು. ಯಾಕಂದ್ರೆ ಪ್ರತಿನಿತ್ಯ ಗ್ರಾಮಸ್ಥರು ಇಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ. ಆ ರಸ್ತೆಯಲ್ಲಿ ಹೋಗಬೇಕು ಅಂತಂದ್ರೆ ತಮ್ಮ ಜೀವದ ಹಂಗು ತೋರದೆ ಹೋಗಬೇಕಾದಂತಹ ಪರಿಸ್ಥಿತಿ. ಇಷ್ಟೆಲ್ಲ ಆದರೂ ಕೂಡ ಯಾರೂ ಎಚ್ಚೆತ್ಕೊಂಡಿಲ್ಲ ಅನ್ನೋದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ. ಇಡೀ ಊರನ್ನೇ 2 ಭಾಗವನ್ನಾಗಿ ಮಾಡಿದೆ ಈ ನ್ಯಾಷನಲ್ ಹೈವೇ 50 ಹೆದ್ದಾರಿ ಹಾದು ಹೋಗಿರೋದ್ರಿಂದ 2 ಭಾಗವಾಗಿದೆ. ಪಿಳ್ಳೆಕೆರೆನಹಳ್ಳಿ, ಅಲ್ಲಿನ ಗ್ರಾಮಸ್ಥರು ಪ್ರತಿನಿತ್ಯ ಗೋಳಾಡ್ತಾರೆ, ಪ್ರತಿನಿತ್ಯ ಪರದಾಡ್ತಾರೆ. ಯಾರಿಗೂ ಕಣ್ಣಿಗೆ ಬಿದ್ದಿಲ್ವಾ ಹಾಗಾದ್ರೆ? ಜಿಲ್ಲಾಡಳಿತದಿಂದ ಕೂಗಳತೆ ದೂರದಲ್ಲಿರುವಂತಹ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಈ ಊರಿನಲ್ಲಿ ಬಲಿ ಫಿಕ್ಸ್. ಪಿಳ್ಳೆಕೆರೆನಹಳ್ಳಿಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ಅಲ್ಲಿರುವಂತಹ ಸ್ಥಳೀಯರು, ಅದರ ಜೊತೆಯಲ್ಲಿ ಮಹಿಳೆಯರು ಕೂಡ ಅಲ್ಲಿನ ಗೋಳನ ಹೇಳ್ಕೊಂಡಿದ್ದಾರೆ, ಮಾತಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ. ಪಿಳ್ಳೆಕೆರೆನಹಳ್ಳಿಯ ಯಮ ಸ್ವರೂಪಿ ರಾಷ್ಟ್ರೀಯ ಹೈವೇ ಜನರ ಬದುಕಿಗೆ ಮಾರಕವಾಗಿದೆಯಲ್ಲ. ಇಲ್ಲಿನ ಸ್ಥಳೀಕರಿದ್ದಾರೆ, ತಾಯಂದಿರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಈ ರಾಷ್ಟ್ರೀಯ ಹೈವೇ ತಮ್ಮ ಬದುಕಿಗೆ ಹೇಗೆಲ್ಲ ಮಾರಕವಾಗಿದೆ ಅಮ್ಮ? ಬಹಳ ಕಷ್ಟ ಕೊಡ್ತಾ ಇದೆ ಸರ್. ನಮಗೆ 100 ಪಾಸ್ ಬೇಕೇ ಬೇಕು. ಮೊನ್ನೆ ರೇಷನ್ ತರಬೇಕಾದ್ರೆ ನನ್ನ ಮಗುಗೆ ಆಕ್ಸಿಡೆಂಟ್ ಆಗಿತ್ತು. ಅದು ಸತ್ರೆ ಯಾರು ಇದು ಮಾಡ್ತಾರೆ ಸರ್? ನಮಗೆ ಇರೋರು ಒಬ್ರೊಬ್ರೇ ಇದ್ದಾರೆ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆದ್ರೆ ನಾವ್ ಏನ್ ಮಾಡ್ಬೇಕು ಸರ್? ಸರ್ಕಾರ ನಮಗೆ ಇದು ಮಾಡುತ್ತಾ? ಹೋದ್ಮೇಲೆ ಮತ್ತೆ ತಂದು ಕೊಡಕ್ ಆಗುತ್ತಾ ಅವರಿಗೆ? ಭೂಮಿ ಕಳ್ಕೊಂಡ್ರಿ ನೀವು, ಹೈವೇಗೋಸ್ಕರ ಭೂಮಿ ಕಳ್ಕೊಂಡ್ರಿ, ತಮ್ಮ ಗದ್ದೆ, ಕೃಷಿ, ಮತ್ತೊಂದು ಮಗದೊಂದು ತಮ್ಮ ಬದುಕನ್ನು ಕಳ್ಕೊಂಡ್ರಿ. ಈಗ ತಾವು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದ ಬಂದ್ರೆ ಅವರು ಇದು ಮಾಡ್ತಾರ ಸರ್? ನಮಗೆ ನಮ್ ಕಷ್ಟ ನೋಡ್ಬಿಟ್ರೆ ಅವರು ಏನ್ ಮಾಡಕ್ಕಾಗುತ್ತೆ ಸರ್? ನಮಗೆ 100 ಪಾಸ್ ಬೇಕೇ ಬೇಕು ಸರ್. ತಿನ್ನಕ್ಕೆ ಅನ್ನ ಬೇಕಂದ್ರೂ ಕೂಡ ನಾವು ಹಿಂಗೆ ಬರಬೇಕು. ಮಕ್ಕಳನ್ನ ಶಾಲೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಕೂಡ ಹಿಂಗೆ ಬರಬೇಕು. ಇದು ಒಂದು ದಿನದ ಗೋಳಲ್ಲ, ಸುಮಾರು 10-15 ವರ್ಷಗಳಿಂದ ನೀವು ಅನುಭವಿಸ್ತಾ ಇರೋದು ಇದೇನೆ ಅಮ್ಮ. ಇನ್ನೆಷ್ಟು ದಿನ ಅನುಭವಿಸ್ಬೇಕಮ್ಮ ಹೀಗೆ? ನಿಮ್ಮ ಮಕ್ಕಳು
ಹಿಂಗೆ ಅನುಭವಿಸ್ಬೇಕಾ? ಅದೇ ಸರ್, ನನ್ನ ಮಕ್ಳು ದಿನ ಸ್ಕೂಲಿಗೆ ಬಿಡಬೇಕು ಅಂದರೆ ನಾನು ಬೆಳಿಗ್ಗೆ ಕೆಲಸ ಕೂಲಿ ಎಲ್ಲ ಬಿಟ್ಟು ನನ್ನ ಮಕ್ಳಿಗೋಸ್ಕರ ಕಾಯ್ಬೇಕು ಸರ್. ಮತ್ತೆ 4 ಗಂಟೆಗೆ ಕಾಯ್ಬೇಕು ಸರ್, ಡೈಲಿ ಕಾಯ್ಬೇಕು ಸರ್ ನನ್ನ ಮಕ್ಳನ್ನ. ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಏನೇನು ಆಯ್ತು ಅಂದ್ರೆ ಯಾರು ಹೊಣೆ ಸರ್? ಅದಕ್ಕೆ ತಂದು ಕೊಡ್ತಾರ ಸರ್ ಇವರು? ಮಗು ಮನೆಯಿಂದ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಹೆಂಗಪ್ಪ ಈ ಹೈವೇ ದಾಟ್ತು, ಹೆಂಗಪ್ಪ ವಾಪಸ್ ಮನೆಗೆ ಬರುತ್ತೆ ಅಂತ ಹೇಳಿ ತಾಯಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡೆ ಕಾಯ್ತಾ ಇರ್ತಾಳೆ. ಅಂಥ ಪರಿಸ್ಥಿತಿ ಪಾಪ, ಯಾವ ನರಕಾರಿ ಇದು. ಇವ್ರು ಏನು ಪಾಪ ಮಾಡಿದಮ್ಮ? ನೀವೇನು ಪಾಪ ಮಾಡಿದ್ದೀರಮ್ಮ? ಪಾಪ ಮಾಡಿದೀವಿ ಸರ್. ಇಂಥ ಸರ್ಕಾರ ಇದ್ಮೇಲೆ ಪಾಪ ಮಾಡ್ಬೇಕು. ಸರ್ಕಾರ ಇದನ್ನೆಲ್ಲ ನೋಡ್ಬಿಟ್ಟು ನಮಗೆ ಒಳ್ಳೇದನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತಿದ್ವಿ. ನಮಗೆ ಸ್ಕೈ ವಾಕರ್ ಬೇಡ, ನಮಗೆ ಅಂಡರ್ ಬಸ್ಸಿಂಗ್ ಬೇಕು. ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ, ಅವಾಗ ಆಕ್ಸಿಡೆಂಟ್ ಆಯಿತು, ಡೆತ್ ಆದರು, ಅವಾಗ ನಮ್ಗೆ ಯಾರು ಸರ್? ತಾಯಿ ಎಲ್ಲಿಂದ ಬರ್ತಾಳೆ ಸರ್? ಏನಾದರೂ ತಗೋಬೋದು, ತಾಯಿ ಸಿಗ್ತಾಳೆ ನಮಗೆ. ನಮಗೆ ಬೇಕಾಗಿರೋದು ಅಂಡರ್ ಪಾಸ್ ಅಷ್ಟೇ. ನಮಗೆ ಸ್ಕೈ ವಾಕರ್ ಬೇಡ. ನಾನು ಇದನ್ನೇ ಕೇಳ್ಕೊಂತೀನಿ ಸರ್ಕಾರಕ್ಕೆ. ನಾನು ಇದನ್ನ ಮನನೆ ಮಾಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪುಟ್ಟ, ನಿನ್ನ ಹೆಸರೇನು ಪುಟ್ಟ? ಅಪ್ಸನ. ನೀನ್ ದಿನ ಹಿಂಗೆ ಬರ್ತೀಯಾ? ಏನಾದ್ರೂ ವೆಹಿಕಲ್ ಬರುವಾಗ ನಿಂಗೆ ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗಲ್ವಾ? ಭಯ ಆಗುತ್ತೆ. ಭಯ ಆಗತ್ತಾ? ಏನಾದ್ರೂ ಆಕ್ಸಿಡೆಂಟ್ ಅದ್ ನೋಡಿದಾಗ ನಿಂಗೆ ಭಯ ಆಗಲ್ವಾ? ಅದಲ್ಲ, ಭಯ ಆಗುತ್ತೆ. ಶಾಲೆಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? 3. ಹಿಂಗೆ ಬರ್ಬೇಕಾ ಶಾಲೆಗೆ? ಹೌದಾ ಅಮ್ಮ? ಹೇಳಿ ಅಮ್ಮ, ಹಿಂಗಾದ್ರೆ ಹೆಂಗೆ? ಸರ್ ಭಾಳ ಕಷ್ಟ ಆಗುತ್ತೆ ಸರ್. ಈ ಕಡೆಯಿಂದ ಆ ಕಡೆ ಪಾಪ ಹುಡುಗರು ಕಷ್ಟ ಉಂಡ ಟೀಚರ್ ಕೂಡ